ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯ ಅನಿಸಿದ್ರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗೋದು ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಂದಿನ ನನ್ನ ವಿಡಿಯೋದಲ್ಲಿ ಗುರುವಿನ ಶಾಪದ ಬಗ್ಗೆ ಹೇಳಿದ್ದೆ. ಹಾಗಾಗಿ ಮುಂದಿನವಾದ ಒಂದು ಪ್ರೇತಾತ್ಮ ದೋಷ ಹಾಗೂ ದೇವತಾ ಶಾಪ ಹೇಗೆ ಆಗುತ್ತೆ ಅನ್ನತಕ್ಕಂಥ ಮಾಹಿತಿ, ಸ್ತ್ರೀ ಶಾಪನೂ ಇದೆ. ಹಾಗಾಗಿ ಹೀಗೆ ಮುಂದಿನ ನನ್ನ ವಿಡಿಯೋಲಿ ಸಾಕಷ್ಟು ವಿಚಾರನ ತಿಳಿಸ್ತಾ ಹೋಗ್ತೀನಿ. ತಮಗೆ ತಿಳಿಸ್ದ ಹಾಗೆ ಪ್ರೇತಾತ್ಮ ಶಾಪ ಹೇಗೆ ಬರುತ್ತಪ್ಪ, ನಮ್ಮ ಜಾತಕದಲ್ಲಿ ಏನಾದರೂ ಪ್ರೇತಾತ್ಮ ಶಾಪ ಏನಾದರೂ ಇರುತ್ತೆ ಅಂದರೆ, ನಮಗೆ ಜಾತಕದಲ್ಲಿ ಪ್ರೇತಾತ್ಮ ಶಾಪ ಏನಾದರೂ ಇದ್ದಿದ್ದೆ ಅದರಲ್ಲಿ ಎಷ್ಟೋ ಜನರಲ್ಲಿ ಮಲ್ಕೊಂಡಿದ್ದಾಗ ಅಂದರೆ ಮಲಗಿದಾಗ ಹಲ್ಲನ್ನು ಕಡಿತಾರೆ ಹಾಗೂ ಒಂದು ಬೆಚ್ಚ ಬೀಳೋ ಅಂಥದ್ದು ಆಗುತ್ತೆ. ಅದೇ ಪ್ರೇತಾತ್ಮ ಶಾಪ ಅದು ಆಕ್ಟಿವೇಟ್ ಆಗೋದು ಯಾವಾಗ ಅಂದರೆ, ಒಂದು ಮದುವೆ ಕಾಲದಲ್ಲಿ, ಅಂದರೆ ಅವ್ರಿಗೆ ಮದುವೆ ಆಗದೆ ಇರೋ ರೀತಿಯಲ್ಲಿ, ಅಂದರೆ ಅರ್ಧಕ್ಕೆ ಹೋಗುತ್ತೆ, ತದನಂತರದ ಮೇಲೆ ನಿಂತೋಗ್ತಾ ಇರುತ್ತೆ. ಹಾಗಾಗಿ ಅವರ ಜಾತಕದಲ್ಲಿ ಏನಾದರೂ ಪ್ರೇತಾತ್ಮ ಶಾಪ ಇದ್ದಿದ್ದೆ ಆದರೆ ಒಂದು ಮದುವೆ ವಿಚಾರದಲ್ಲಿ ತೊಂದರೆ ಆಗುತ್ತೆ. ಹಾಗೂ ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಹೆಣ್ಮಗಳು ಏನಾದರೂ ಈ ಆತ್ಮದೋಷದಿಂದ ಏನಾದ್ರು ಕೂಡಿದ್ದೆ ಆದರೆ, ಹೇಗೆ ಸರ್ಪದೋಷದ ಒಂದು ತಿಂಗಳ ಸ್ಥಾನ ಬಂದಾಗ ತೊಂದರೆ ಅನುಭವಿಸ್ತಾರೋ ಅದೇ ರೀತಿಯಲ್ಲಿ ಪ್ರೇತಾತ್ಮ ಶಾಪ ಇದ್ರೂ ಕೂಡ ಅನುಭವಿಸ್ತಾರೆ. ಆಯಿತು, ಒಂದು ಪ್ರೇತಾತ್ಮ ದೋಷ ಹೇಗಪ್ಪ ಫಾರ್ಮ್ ಆಗುತ್ತೆ ಅನ್ನೋದಾದರೆ, ತಮಗೆ ತಿಳಿದ ಹಾಗೆ ಎಷ್ಟೋ ಜನರು ಏನು ಮಾಡ್ತಾರೆ ಅಂದರೆ, ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಬೇಡ ಅಂತ ಒಂದು ಅಬಾರ್ಷನ್ ಅನ್ನೋದು ಮಾಡಿಸ್ಕೊತಾರೆ. ಈ ಅಬಾರ್ಷನ್ ಅನ್ನೋದು ಮಾಡಿಸ್ಕೊಂಡಾಗ ಏನಾಗುತ್ತೆ, ಏನು ಬಾಡಿ ಇರುತ್ತೋ, ಅಂದರೆ ಏನು ಬಾಡಿ ಇರುತ್ತೋ ಅದನ್ನ ಸುಡಲ್ಲ. ಏನು ಮಾಡ್ತಾರೆ, ಒಂದು 6ನೇ ತಿಂಗಳಲ್ಲೋ ಒಂದು 5ನೇ ತಿಂಗಳಲ್ಲಿ 6, 7, 8ನೇ ತಿಂಗಳಲ್ಲಿ ಒಂದು ಕನ್ಫರ್ಮೇಶನ್ ಅನ್ನೋದು ಮಾಡ್ಕೊತಾರೆ. ಆ ಮಗು ಏನಾದರೂ ಹೆಣ್ಮಗು ಅಂದಿದ ತಕ್ಷಣ ಒಂದು ಅಬಾರ್ಷನ್ ಅನ್ನೋದು ಮಾಡಿಸ್ಕೊಂತೀವಿ. ಅದು 5ನೇ ತಿಂಗಳಲ್ಲಿ ಸಾಕಷ್ಟು ಜನ ಅಬಾರ್ಷನ್ ಅನ್ನೋದು ಆಗುತ್ತೆ. ಆದರೆ ಆ ಒಂದು ಜೀವನ ಏನೇ ಒಂದು ಈ ಶರೀರನ ನಾವೇನಾದ್ರು ಸುಟ್ಟಲಿಲ್ಲ ಅಂದರೆ, ಅದಕ್ಕೇನೋ ನಿಯಮಾನುಸಾರ ನಾವು ಏನು ಮಾಡಬೇಕು, ಅದಕ್ಕೆ ಏನು ಏನೇ ಒಂದು ಕಾರ್ಯಗಳು ನಾವು ಮಾಡಲಿಲ್ಲ ಅಂದರೆ, ಆ ಆತ್ಮಗಳು ನಮಗೆ ಯಾವ ಕಾಲದಲ್ಲಪ್ಪ ಅಂದರೆ, ನಮ್ಮ ಮಧ್ಯಂತರ ಕಾಲದಲ್ಲಿ, ಅಂದರೆ ನಮಗೆ ಒಂದು ವಯಸ್ಸಾದಂತೆ, ಅಂದರೆ ನಮ್ಮ ನಾವು ಪೂಜೆ ನಿಯಮಗಳು ದಿನದಿಂದ ದಿನಕ್ಕೆ, ಹಾಗೂ ನಮ್ಮ ಒಂದು ಜಾತಕದಲ್ಲಿ ತಮಗೆ ಹೇಳಿದ್ದೆ ಗಂಡಾಂತರ ಅಂತ ಕಾಲ ಬಂದಾಗ ಆ ಆತ್ಮದ ತೊಂದರೆಗಳು ನಮ್ಮ ಜೀವಕ್ಕೆ, ಅಂದರೆ ನಮ್ಮ ಒಂದು ಆಯುಷ್ಗೆ ಸಂಬಂಧಪಟ್ಟದಂಥ ತೊಂದರೆಗಳನ್ನ ಕೊಡುತ್ತೆ. ಹಾಗೂ ನಮಗೆ ಮಲ್ಕೊಂಡಾಗ ಏನಪ್ಪ ಅಂದರೆ, ಹಸು ಮಕ್ಕಳು, ಅಂದರೆ ಚಿಕ್ಕ ಮಕ್ಕಳು ಕಾಣಿಸ್ಕೊಂತಾರೆ, ಒಂದು ಕುತ್ತಿಗೆ ಇಚ್ಕೋ ಅಂಥದ್ದು, ಈ ರೀತಿಯಲ್ಲಿ ಸಾಕಷ್ಟು, ಅಂದರೆ ಎಷ್ಟೋ ಜನ ಏನು ಅನ್ಕೊಂತಾರೆ ಅಂದರೆ, ಈ ಭೂತ ಬಂದು ಹಚ್ಕೊಂತು, ಈ ರೀತಿಯಲ್ಲಿ ಆತ್ಮಗಳು ಬಂದು ಇಟ್ಕೊಂಡಿದೆ ಅಂತ. ಆದರೆ ಅವರು ಮಾಡಿದಂಥ ತಪ್ಪುಗಳು ಏನಂದ್ರೆ, ಆ ಆತ್ಮನ ಆ ಜೀವನ ನಾವು ಏನೂ ಕ್ರಯ ಮಾಡದೆ, ಅಂದರೆ ಏನು ಮಾಡ್ತಾರಪ್ಪ ಅಂದರೆ, ಅಪಜನ ಆಯಿತು, ಅವ್ರಿಗೆ ಒಂದು ಕಾರ್ಯ ಮಾಡಕ್ ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ತಗೊಂಡೋಗಿ ಅದನ್ನ ಯಾವುದೋ ಒಂದು ಡಸ್ಟ್ಬಿನ್ ಅನ್ನೋದು, ಅಂದರೆ ಏನಂದ್ರೆ ಆ ಡಂಪಿಂಗ್ ಲಾಟಲ್ಲಿ ಬಿಸಾಕ್ತಾರೆ. ಅದು ಆ ಆತ್ಮ ಏನಪ್ಪಾ ಅಂದರೆ ಅಯ್ಯೋ ಅಂತ ಅಂದು ಅವ್ರಿಗೆ ಒಂದು ಕಾಲ ಅಂದರೆ ಏನಾಗುತ್ತೆ, ಆ ಒಂದು ಪ್ರೇತಾತ್ಮ ದೋಷವಾಗಿ ಮುಂದಿನ ಜನ್ಮದಲ್ಲಿ ಆ ಆತ್ಮದ ದೋಷವನ್ನು ಕೂಡ್ತದೆ. ಹಾಗೂ ಸಂತಾನದ ವಿಚಾರ ಬಂದಾಗ ಹಾಗೂ ತೊಂದರೆ ಕೊಡುತ್ತೆ. ಏನಂದ್ರೆ ಎಷ್ಟೋ ಜನರಿಗೆ ಸಂತಾನವಿಲ್ಲದೆ ತೊಂದರೆ ಕೂಡ ಕೊಡುತ್ತೆ. ಆಯಿತು, ಈ ಎರಡು ವಿಚಾರದಲ್ಲಿ ಏನು ಆತ್ಮದ ತೊಂದರೆ ಆಯಿತು. ಮುಂದಿನ ವಿಚಾರ ಏನಪ್ಪಾ ಅಂದರೆ, ತಮಗೆ ಎಷ್ಟೋ ಜನರಿಗೆ ಈ ಆತ್ಮದ ಬಲ ಏನು ಅನ್ನೋದು ಎಷ್ಟೋ ಜನರಿಗೆ ಗೊತ್ತು. ಹಾಗಾಗಿ ಈ ಆತ್ಮದ ದೋಷ ಏನಾದರೂ ಜಾಸ್ತಿ ನಮ್ಮ ಒಂದು ಜಾತಕದಲ್ಲಿ ಇದ್ದಿದ್ದೆ ಆದರೆ, ಅದೇ ನಿಮ್ಮ ಜಾತಕದಲ್ಲಿ ಈ ಪ್ರೇತಾತ್ಮ ದೋಷ ಇದೆ, ಹಾಗೂ ರಾಹುವಿನ ನಕ್ಷತ್ರ ಹಾಗೂ ಕೇತುವಿನ ನಕ್ಷತ್ರ ನಿಮ್ಮ ಜಾತಕ ಏನಾದರೂ ಆದಿದೆ, ಅದರಲ್ಲಿ ತಮಗೆಲ್ಲ ಗೊತ್ತಿರ್ಬೋದು. ಅಂದರೆ ಎಷ್ಟೋ ಜನರು ಈ ಭೂತ ಪ್ರೇತಗಳು ಬಂದಾಗೆ ಆಡ್ತಾರೆ. ಹಾಗಾಗಿ ಮತ್ತೆ ಅವ್ರಿಗೆ ಈ ಪ್ರೇತಾತ್ಮಗಳು ಕಾಣುವಂಥದ್ದು ಸಾಕಷ್ಟು ಇರುತ್ತೆ. ಹಾಗಾಗಿ ಈ ಒಂದು ಆತ್ಮದ ಒಂದು ದೋಷ ಸಾಕಷ್ಟು ಅವ್ರಿಗೆ ತೊಂದರೆ ಕೊಡುತ್ತೆ. ಹಾಗಾಗಿ
ನಮ್ಮ ಜಾತಕದಲ್ಲಿ ಆದಷ್ಟು ನಾವು ಯಾವುದೇ ಕಾರಣಕ್ಕೂ ಏನಾದ್ರೂ ಪ್ರೇತಾತ್ಮದ ಶಾಪ ಏನಾದ್ರೂ ಬಿಟ್ಟಿದ್ದೆ ಆದ್ರೆ ಅದಕ್ಕೆ ಒಂದು ಜಾತಕ ಒಂದು ಫಲಾನುಸಾರ ಅಂದ್ರೆ ಏನೇ ಒಂದು ಕಾರ್ಯ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕಾಗತ್ತೆ. ಹಾಗೂ ಮುಂದೆ ಏನು ಎಷ್ಟೋ ಜನರಿಗೆ ಗೊತ್ತಿರ್ಬೋದು, ಏನೋ ಅಂದ್ರೆ ಮದುವೆ ಆಗಿಲ್ಲ ಅಂದ್ರೆ ಆ ವ್ಯಕ್ತಿಗಳಿಗೆ ಒಂದು ಕಾರ್ಯನ ಮಾಡಲ್ಲ. ಏನಂದ್ರೆ ಒಂದು ಯಾವುದೇ ಒಂದು ಹೆಣ್ಮಗಳಾಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು, ಏನೋ ಒಂದು ವಿಷಾನೋ ಹೀಗೆ ಏನಾದ್ರು ಒಂದು ಫಲ ತಗೊಂಡು ಅವ್ರೇನಾದ್ರು ಮೃತಪಟ್ರು ಅಂದ್ರೆ ಅವ್ರಿಗೆ ಯಾವುದೇ ತರದ ಫಲಗಳನ್ನ ಮಾಡೋದಿಲ್ಲ, ಅಂದ್ರೆ ಕಾರ್ಯಗಳನ್ನ ಮಾಡಲ್ಲ. ಏನಾಗತ್ತಪ್ಪ, ಹೌದು ಅವರು ಕೂಡ ಪ್ರೇತಾತ್ಮವಾಗಿ ಕಾಡ್ತಾರೆ. ಏನು ಅಂದ್ರೆ ಆ ಒಂದು ಶರೀರ ಪ್ರೇತಾತ್ಮವಾಗಿ ಸಾಕಷ್ಟು ಜನಗೆ ಕಾಟ ಕೊಟ್ಟು ಅವರ ಮುಂದಿನ ಪೀಳಿಗೆಗೆ ಅಂದ್ರೆ ಅವ್ರ ಒಂದು ಆ ಮನೆಯ ಒಂದು ಪೀಳಿಗೆಯಲ್ಲಿ ಅಂದ್ರೆ ಅವ್ರ ಮನೆಯಲ್ಲಿ ಹುಟ್ಟಕದಂತ ಮಕ್ಕಳಲ್ಲಿ ಆ ಆತ್ಮದ ದೋಷ ಅಂದ್ರೆ ಪ್ರೇತಾತ್ಮ ದೋಷವಾಗಿ ಕಾಡ್ತಾ ಬರುತ್ತೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಈ ಪ್ರೇತ ಆತ್ಮದ ದೋಷದಿಂದ ಕೂಡಿದ್ದೇ ಆದ್ರೆ ನಮ್ಗೇನಾದ್ರು ನಮ್ಮ ಜಾತಕದಲ್ಲಿ ಪ್ರೇತಾತ್ಮದ ಶಾಪ ಇದ್ದಿದೆ ಆದ್ರೆ ನಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು ಗೋಕರ್ಣದ ವಿಚಾರ. ಹಾಗೂ ಏನಾದ್ರೂ ಯಾರಾದ್ರೂ ಈ ಕರ್ನಾಟಕದ ಒಂದು ಬೆಂಗಳೂರಿನ ಮೈಸೂರು ನಿಯರೆಸ್ಟ್ ಇದ್ರೆ ಶ್ರೀರಂಗಪಟ್ಟಣದ ಹತ್ತಿರ ಇದ್ರೆ ಒಂದು ಈ ಪ್ರೇತಾತ್ಮ ಶಾಪದ ವಿಮೋಚನ ಮಾಡ್ಕೋಬಹುದು. ಹಾಗಾಗಿ ನನ್ನ ಮುಂದಿನ ವಿಡಿಯೋಲಿ ಸಾಕಷ್ಟು ತಮ್ಗೆಲ್ಲ ಮುಂದಿನ ವಿಚಾರನ ತಿಳಿಸ್ತೀನಿ. ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.